ಇನ್ನು ಮಧ್ಯರಾತ್ರಿ ರಸ್ತೆಯಲ್ಲಿ ನಿಂತಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಇದೆ. ತನ್ನ ಸ್ನೇಹಿತನ ಜೊತೆ ಹೆಣ್ಮಗಳು ನಿಂತ್ಕೊಂಡಿರ್ತಾಳೆ. ಮಧ್ಯರಾತ್ರಿ ರಸ್ತೆಯಲ್ಲಿ ನಿಂತಿದ್ದ ಯುವತಿಗೆ ಲೈಂಗಿಕ ಕಿರುಕುಳ. ತನ್ನ ಸ್ನೇಹಿತನ ಜೊತೆ ನಿಂತಿದ್ದ ಯುವತಿಗೆ ಟೀಸಿಂಗ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಯುವತಿಗೆ ಟಾರ್ಚರ್ ಮಾಡಿ ಸ್ನೇಹಿತನ ಮೇಲೂ ಹಲ್ಲೆ ಮಾಡಲಾಗಿದೆ. ಮಡಿವಾಳ ಠಾಣೆ ಪೊಲೀಸರಿಂದ 4 ಪುಂಡರನ್ನು ಅರೆಸ್ಟ್ ಮಾಡಲಾಗಿದೆ. ತನ್ನ ಪಾಡಿಗೆ ತನ್ನ ಸ್ನೇಹಿತನ ಜೊತೆಯಲ್ಲಿ ನಿಂತಿದ್ದಂತ ಹೆಣ್ಮಗಳಿಗೆ ಕಿರಿಕ್ ಮಾಡಿದ್ದಾರೆ. ಮನೆಯಲ್ಲಿ ಪಾರ್ಟಿ ಮಾಡಿ ಸಿಗರೇಟ್ ತರೋದಕ್ಕೆ ಅಂತ ಈ ಪುಂಡ್ರು ಬಂದಿದ್ರು. ಈ ವೇಳೆ ನಿಂತಿದ್ದ ಯುವತಿಯನ್ನ ನೋಡಿ ಟೀಸ್ ಮಾಡಿದ್ರು. ಇದನ್ನ ಪ್ರಶ್ನಿಸಿದ್ದ ಯುವತಿ ಮತ್ತು ಸ್ನೇಹಿತನ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ರು. ಈ ಬಗ್ಗೆ ಮಡಿವಾಳ ಪೊಲೀಸ್ ಠಾಣೆಗೆ ಆ ಹೆಣ್ಮಗಳು ದೂರು ಕೊಟ್ಟಿದ್ರು. ಮಡಿವಾಳ ಪೊಲೀಸರಿಂದ ವಿಜಯ್ ಕುಮಾರ್, ಡೇವಿಡ್, ತೇಜಸ್ವಿ, ಮೋಹಿತ್ ಬಂಧನ ಮಾಡಲಾಗಿದೆ. ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇವರೆಲ್ಲರೂ ಮಡಿಕೇರಿ, ಚಿಕ್ಕಮಗಳೂರು, ಬೆಂಗಳೂರು ಮೂಲದ ಆರೋಪಿಗಳು ಅಂತ ಗೊತ್ತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆರೋಪಿಗಳು ಅಂತಲೂ ಗೊತ್ತಾಗಿದೆ. ಬಂದ್ವಾ, ಪಾರ್ಟಿ ಮಾಡಿದ್ವಾ, ಸಿಗರೇಟ್ ತಗೊಂಡ್ವಾ, ಹೋದ್ವಾ ಅಂತ ಇರಬೇಕಾಗಿತ್ತು. ಆದರೆ ಕುಡಿದು ಮತ್ತನೆಲ್ಲ ಏನೋ ಸಣ್ಣ ಪಾಡಕ್ಕೆ ತಾನು ನಿಂತಿದ್ದಂಥ ಹೆಣ್ಮಗಳನ್ನ ಟೀಸ್ ಮಾಡಿ ಸಾಲದಕ್ಕೆ ಆಕೆಯ ಸ್ನೇಹಿತನ ಮೇಲೂ ಅಟ್ಯಾಕ್ ಮಾಡಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬೆಂಗಳೂರಲ್ಲಿ ನನಗನ್ಸುತ್ತೆ ಜನಕ್ಕೆ, ಒಂದು ವರ್ಗದ ಜನಕ್ಕೆ ಮಾಡಕ್ಕೆ ಕೆಲಸ ಇಲ್ಲ, ಕುಡಿಯೋದು, ತಿನ್ನೋದು, ಪಾರ್ಟಿ ಮಾಡೋದು ಇಷ್ಟೇ, ಮತ್ತು ಇನ್ನು ಯಾರನ್ನಾದ್ರೂ ಕಿರಿಕ್ ಮಾಡೋದು ಅಂತ ವರ್ಗಕ್ಕೆ ಸೇರಿದವರ ಇವರು ಅಂತ. ಹೌದು ಸಿಂಧೂರ, ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿರುವಂತಹ ಒಂದು ಮನೆಯಲ್ಲಿ ಪಾರ್ಟಿ ಮಾಡ್ತಿರ್ತಾರೆ ಈ 4 ಜನ. ಈ ಮೋಹಿತ್, ಡೇವಿಡ್, ತೇಜಸ್ ಅಂತ ಹೇಳುವಂಥವ್ರು. ಸೊ ಅದೇ ಸಂದರ್ಭದಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಹೊರಗಡೆ ಬಂದವರು ಇಬ್ಬರು ಸಿಗರೇಟನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಆಗ ಒಂದು ಯುವತಿ ಮತ್ತು ಆಕೆಯ ಸ್ನೇಹಿತನ ಜೊತೆ ನಿಂತು ಮಾತಾಡ್ತಾ ಇರ್ತಾರೆ. ಬಂದಂಥವರು ಸೈಲೆಂಟಾಗಿ ಹೋಗದೆ ಅವರನ್ನು ನೋಡಿ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಅದಕ್ಕೆ ಆ ಜೊತೆಲಿದ್ದಂಥ ಯುವಕ ಕೂಡ ಉತ್ತರವನ್ನು ಕೊಡ್ತಾನೆ. ಅಷ್ಟಕ್ಕೆ ಸುಮ್ಮನೆ ಆಗದೆ ಇವರು ಕಿರಿಕನ್ನು ಮಾಡುವಂಥದ್ದು, ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಕೆಯು ಕೂಡ ರಕ್ಷಣೆಗೆ ಕಿರಿಚ್ಕೊಳ್ತಾಳೆ. ಆಗ ಅವ್ರ ಜೊತೆಲಿದ್ದವರು ಮೇಲೆ ಇರ್ತಾರೆ. ಅವರು ಯುವಕಯನ್ನು ಬಂದು ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಇಬ್ಬರ ಜೊತೆ ಸೇರಿಕೊಂಡು ಈ ಯುವತಿ ಮತ್ತು ಯುವಕನ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಕೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರ್ತಾರೆ, ಟೀಸ್ ಮಾಡಿರ್ತಾರೆ. ಅಂದ್ರೆ ಇಷ್ಟೊತ್ತಿನಲ್ಲಿ ಏನಕ್ಕೆ ಬಂದಿದೆಯಾ ಏನು ಅನ್ನೋಂಥ ಬೇರೆ ಅರ್ಥದಲ್ಲೇ ಕೂಡ ಆಕೆ ಯುವತಿಯನ್ನ ಮಾತಾಡಿಸ್ತಾರೆ. ಸಹಜವಾಗಿಯೇ ಕೂಡ ಆಕೆ ಕೋಪಗೊಳ್ತಾಳೆ. ಆ ಸಂದರ್ಭದಲ್ಲಿ ಕೂಡ ಆಕೆಯನ್ನು ಬೈಯುವಂತ ಕೆಲಸವನ್ನು ಮಾಡಿ 112ಗೆ ಕರೆ ಮಾಡ್ತಾರೆ. ತಕ್ಷಣ ಪೊಲೀಸರು ಕೂಡ ಬರುವಂತ ಪ್ರಯತ್ನ ಆಗ್ತಾರೆ. ಅಷ್ಟೊತ್ತಿಗೆ ಅವರು ಎಸ್ಕೇಪ್ ಆಗ್ತಾರೆ. ಆಗ ಪೊಲೀಸ್ ಠಾಣೆಗೆ ತೆರಳಿ ಇವರೊಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈ 4 ಜನರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಇವರು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸ್ವತಃ ಇವರು ಮೂಲತಃ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಹಾಗೂ ಮೈಸೂರು ಮೂಲದವರು ಅಂತ ಹೇಳಿ ತಿಳಿದು ಬಂದಿದೆ. ಕಳೆದ ಕೆಲವು ವರ್ಷಗಳಿಂದ ಕೂಡ ಬೆಂಗಳೂರಿನಲ್ಲಿ ಬಂದು ವಾಸವನ್ನ ಮಾಡ್ತಾ ಇದ್ರು. ಅಂದ್ರೆ ರಾತ್ರಿ ಸಮಯದಲ್ಲಿ ಹೆಣ್ಣುಮಕ್ಳು ಏನಾದರೂ ಈ ರೀತಿಯಾಗಿ ಓಡಾಡ್ತಾ ಇದ್ರೆ ಇವ್ರನ್ನ ಬೇರೆ ರೀತಿಯಾಗಿ ನೋಡುವಂಥದ್ದು, ಟೀಸ್ ಮಾಡುವಂಥದ್ದು, ಕಿಚಾಯಿಸುವಂಥದ್ದು ಇದನ್ನ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಸದ್ಯ ಪೊಲೀಸರು ಈಗ 4 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯುವತಿಯನ್ನು ಕೂಡ ಏನು ಒಂದು ಕೊಟ್ಟಿರುವಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್.